ಹೋಟೆಲ್, ಬೇಕರಿ ಇತ್ಯಾದಿ ದುಬಾರಿ ತಿನಿಸುಗಳ ಕನ್ಹಾ ಎಂಬ ರೆಸ್ಟೋರೆಂಟಿನ ಮೇಲೆ ದಾಳಿ ಮಾಡಿದವರಿಗೆ ಅಚ್ಚರಿ ಎಂಬಂತೆ ಗೋಡೆಯೊಳಗೆ 100 ಕೋಟಿ ರೂಪಾಯಿ ವಂಚನೆಯ ಹಣ ಪತ್ತೆಯಾಗಿದೆ. ರಾಜಸ್ಥಾನದ ಕನ್ಹಾ ಬಹುಬಗೆ ಆಹಾರಗಳ ರೆಸ್ಟೋರೆಂಟ್ ಗುಂಪು ಹೋಟೆಲ್ಗಳ ಮೇಲೆ ದಾಳಿ ನಡೆದಿದೆ. ಆಗ ರೆಸ್ಟೋರೆಂಟಿನ ಗೋಡೆಯ ಅಡಗಿದ ತಿಜೋರಿಯೊಳಗೆ 100 ಕೋಟಿಗೂ ಹೆಚ್ಚು ಅಕ್ರಮ ಹಣ ಇತ್ಯಾದಿ ಪತ್ತೆಯಾಗಿದೆ. ಲಕ್ನೋದ ಅಕ್ರಮ ಹಣ ವರ್ಗಾವಣೆ ಬಯಲಿಗೆಳೆದಿದ್ದ ಖ್ಯಾತಿಯ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ ಅಮಯ್ ಪಟ್ನಾಯಕ್ ನಾಯಕತ್ವದಲ್ಲಿ ದಾಳಿ ನಡೆದಿದೆ. ಜೈಪುರದಲ್ಲಿ ಕನ್ಹಾ ಮೇಲೆ ನಡೆದ ದಾಳಿಯ ವೇಳೆ ಗೋಡೆಯೊಳಗೆ ಮುಚ್ಚಿದಂತಹ ತಿಜೋರಿಯಲ್ಲಿ ನಗದು ಮತ್ತು ಬಂಗಾರ ಅಡಗಿಸಿಡಲಾಗಿತ್ತು. ಅದರ ಮೌಲ್ಯವು 100 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಅಂತ ತಿಳಿದು ಬಂದಿದೆ. ಸಿನಿಮಾಗಳಲ್ಲಿ ತೋರಿಸುವ ರೋಚಕ ದೃಶ್ಯವನ್ನ ಮೀರಿಸುವಂತೆ ಈ ಕಳ್ಳ ಹಣ ಪತ್ತೆಯಾಗಿದೆ. ಬಹುದೊಡ್ಡ ಮಟ್ಟದಲ್ಲಿ ತೆರಿಗೆ ವಂಚನೆ ನಡೆದಿರುವ ಬಗೆಗೆ ದಾಖಲೆಗಳು ಸಿಕ್ಕಿದ್ದು ಅದನ್ನು ಕೂಡ ತೆರಿಗೆ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಇದರ ಬೆನ್ನಿಗೆ ರಾಜಸ್ಥಾನದ 6 ನಗರಗಳ 33 ಕನ್ಹಾ ಈಟರಿಗಳ ಮೇಲೆ ದಾಳಿ ನಡೆದಿದೆ. ಅಲ್ಲಿ ಕೂಡ ಸಾಕಷ್ಟು ಲೆಕ್ಕವಿಲ್ಲದ ಹಣ ಮತ್ತು ಅಪರ ಲೆಕ್ಕದ ಕಡತಗಳು ಪತ್ತೆಯಾಗಿದೆ. ಜೈಪುರ ಒಂದರಲ್ಲಿ 27 ಕನ್ಹಾ ತಿಂಡಿ ಮನೆಗಳು ಇವೆ. ಜೈಪುರ ಮೂಲದ ನಟ್ವರ್ ಲಾಲ್ ಶರ್ದಾ ಎನ್ನುವವರು 2008ರಲ್ಲಿ ಕನ್ಹಾ ಸ್ಥಾಪಿಸಿದ್ದಾರೆ. 10 ಬ್ಯಾಂಕ್ ಲಾಕರ್ಗಳಲ್ಲಿ ಮತ್ತಷ್ಟು ಬಂಗಾರ ಸಿಕ್ಕಿದೆ.